ಅಲ್ಪದಿ ಅರಿತು ಗುರು ಹಾಲೇಶರ ಚರಿತೆಯ ಹಾಡುವೆ ಕೇಳು ತಂಗಿ. ಚಿತ್ತದಿ ಕುಳಿತು ಆಲಿಸಿ ಕೇಳಿ ಗುರುವ ಅರಿಯೇ ತಂಗಿ. ಗುರುವಿನ ಲೀಲೆ ತಿಳಿಯೇ ತಂಗಿ. ಅಲ್ಪದಿ ಅರಿತು ಗುರು ಹಾಲೇಶರ ಚರಿತೆಯ ಹಾಡುವೆ ಕೇಳೋ ಅಣ್ಣ. ಚಿತ್ತದಿ ಕುಳಿತು ಆಲಿಸಿ ಕೇಳಿ ಗುರುವ ಅರಿಯೋ ಅಣ್ಣ. ಗುರುವಿನ ಲೀಲೆ ತಿಳಿಯೋ ಅಣ್ಣ. ಹುಟ್ಟಿದ ನಮ್ಮ ಜಂಗಮ ಜಟ್ಟಿ ಧರ್ಮದ ಜೋಳಿಗೆ ಕೈಯಗೆ ಕಟ್ಟಿ. ಶಿರದಲ್ಲಿ ಶಿವನ ಮುಡಿಯನ್ನು ಕಟ್ಟಿ ಪರಶಿವ ಆಜ್ಞಾನ ಪರಶಿವ ಆಜ್ಞಾನ. ಕರೇಶ ತಪ್ಪನ್ನು ಮನ್ನಿಸಿ ಕಾಪಾಡಪ್ಪ. ತಪ್ಪನ್ನು ಮನ್ನಿಸಿ ಕಾಪಾಡಪ್ಪ. ತಪ್ಪನ್ನು ಮನ್ನಿಸಿ ಕಾಪಾಡಪ್ಪ. वंदे पंचाचार्यान् जगद्गुरून् विश्वाराध्यान्वितः श्रेयसे भूयासे भूयान् श्रीहालस्वामि सद्गुरुः पंडितं पंडिताराध्यं पिण्डादिस्थलबोधकम् अखण्डं दण्डवद्वन्दे सूर्यमण्डलमण्डितम् सुधाकुण्ठाख्य सुक्षेत्रे मल्लिकार्जुनलिङ्गतः जननं पंडितारस्य निवासः श्रीगिरीशवे ऋषभोदय पंडिताराध्य सन्नामा जगद्गुरु तमश्च सः त्रैलोक्य संपदा लेख्य समल्लेखन दिप्तः सच्चिदानंद रूपेश्वराय विद्महे हालशंकरेश्वराय धीमहि तन्नो हालस्वामि प्रचोदयात्। ओम सहना भवतु सहनौ भुनक्तु सह वीरं करवावहै तेजस्विनामधीतमस्तु मा विद्विषावहै। ओम शांति शांति शांति। ಯಾರಾದರೂ ಒಬ್ಬರು ಬಂದು ಮಾಲಾರ್ಪಣೆ ಮಾಡಬೇಕು. ಶ್ರೀ ಹಿರೇಹೊಡ್ಡೆಟ್ಟಿ ಗ್ರಾಮದ ಸಮಸ್ತ ಸದ್ಭಕ್ತರು ಬಂದು ನರಗುಂದ ಶಾಸಕರು ಇವರಿಗೆ ಟಿಡಿ ನಾಯಕ್ ರೈತ ಸಂಘದ ಕಾನೂನು ಸಲಹೆಗಾರರು ಇವರಿಗೂ ಕೂಡ ಮಜ್ಜಿಗೇರಿ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಈಗ ಗ್ರಾಮದ ಸಮಸ್ತ ಸದ್ಭಕ್ತರ ಪರವಾಗಿ ಈ ಒಂದು ವೇದಿಕೆಗೆ ಮಾಲಾರ್ಪಣೆಯನ್ನು ತಮಸೋಮ ಜ್ಯೋತಿರ್ಗಮಯ
मृत्योर्मामृतङ्गमय ॐ दीपज्योति परब्रह्मा दीपज्योति परं सुखः दीपेन सर्वपापनिवापेण परमदीपं समर्पयामि ॐ शान्ति शान्ति शान्तिः गुरुदेव गुरुदेव पंचाक्षर दीन बंधुका ಹಳ್ಳಿಯಲ್ಲಿ ಜನಿಸಿದ ಅಂಧ ಸೂರನಾಗಿದ್ದ ಜಗವ ಬೆಳಗಿದ ಆಡಶಕ್ತಿ ಹಳ್ಳಿಯಲ್ಲಿ ಜನಿಸಿದ ಅಂಧ ಸೂರನಾಗಿದ್ದ ಜಗವ ಬೆಳಗಿದ ಸಂಗೀತ ರಂಗವನ್ನು ಸಾಧನೆಗಿದ ಸಂಗೀತ ಲೋಕಕ್ಕೆ ಅಯ್ಯ ಜಗಕ್ಕೆ ಬಂದೆ ಆಧ್ಯಾತ್ಮದ ಆನಂದ ಜನರಿಗೆಲ್ಲ ತಂದೆ ಬಾಲಯೋಗಿಯಾಗಿ ಜಗಕ್ಕೆ ಬಂದೆ ಆಧ್ಯಾತ್ಮದ ಆನಂದ ಜನರಿಗೆಲ್ಲ ತಂದೆ ಹಾಲಶಂಕರರ ಮಡಿಲಿನ ಕಂದನಾದೆ ಪರಂಪರೆಯ ಮುನ್ನಡೆಸಿದ ಧೀರನಾದೆ ಹಾಲಶಂಕರರ ಮಡಿಲಿನ ಕಂದನಾದೆ ಪರಂಪರೆಯ ಮುನ್ನಡೆಸಿದ ಧೀರನಾದೆ ಅನುಷ್ಠಾನ ಮಾಡಿ ಜಗದಿತ್ಯಾಗಿ ನೀನೆ ಆದೆ ಅನುಷ್ಠಾನವ ಮಾಡಿ ಜಗದಿತ್ಯಾಗಿ ನೀನಾದೆ ಸಾಧು ಸಂತರ ಮಾರ್ಗದಿ ನೀ ನಡೆದೆ ಸಾಧು ಸಂತರ ಮಾರ್ಗದಿ ನೀ ನಡೆದೆ ಬಾಲಯೋಗಿಯಾಗಿ ಜಗಕ್ಕೆ ಬಂದೆ ಆಧ್ಯಾತ್ಮದ ಆನಂದ ಜನರಿಗೆಲ್ಲ ತಂದೆ ಮಾರ್ಗದರ್ಶನ ನೀಡಿ ಮನ ತುಂಬಿ ಹರಿಸಿದೆ ಮಾರ್ಗದರ್ಶನ ನೀಡಿ ಮನ ತುಂಬಿ ಹರಸಿದೆ ನಮ್ಮ ಹರಸಿ ನಿಜ ತತ್ವದಿ ಬೆಳೆಸಿದೆ ನಮ್ಮೆಲ್ಲರ ಹರಸಿ ನಿಜ ತತ್ವದಿ ಬೆಳೆಸಿದೆ ಸುವರ್ಣ ಮಹೋತ್ಸವ ನಿಮಗಲ್ಲ ಸ್ವಾಮಿ ಸುವರ್ಣ ಮಹೋತ್ಸವ ನಿಮಗಲ್ಲ ಸ್ವಾಮಿ ನಿಮ್ಮ ಸಾಧನೆಗೆ ಮತ್ತು ನಿಮ್ಮ ಸಿದ್ಧಿಗೆ ನಿಮ್ಮ ಸಾಧನೆಗೆ ಮತ್ತು ನಿಮ್ಮ ಸಿದ್ಧಿಗೆ ನೋಡ ಹಾಲಶಂಕರ ಪ್ರಿಯ ಹಾಲಸೋಮೇಶ್ವರ ಹಾಲಶಂಕರ ಪ್ರಿಯ ಹಾಲಸೋಮೇಶ್ವರ ಹಿರೇಹಡಗಲಿಯ ಹಾಲಸ್ವಾಮಿಗಳವರ ಪರಂಪರೆಯಲ್ಲಿ ಬಂದಂತ ಪರಮ ಪೂಜ್ಯರಲ್ಲಿ ಸದ್ಗುರು ಶಿವಯೋಗಿ ಹಾಲಸೋಮೇಶ್ವರ ಹಾಲಸ್ವಾಮಿಗಳು ಒಬ್ಬರು. ಬಹಳ ಮಾತೃತ್ವ ಹೃದಯವುಳ್ಳವರು, ಸಾಧಕರಿಗೆ ಸನ್ಮಂಗಳ ನೀಡುವಂತ ಮುಕ್ತಿದಾತರು. ಹೆಂಗಪ್ಪ ಅಂತಂದ್ರೆ ಒಬ್ಬ ಸಾಧಕ ಇದ್ರೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನಪ್ಪ ಅಂತಂದ್ರೆ ಆ ವ್ಯಕ್ತಿಗೆ ಮತ್ತು ಆ ಮನುಷ್ಯನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಜ್ಞಾನ ಬೋಧೆಯನ್ನು ಮಾಡ್ತಾರೆ. ಅವರು ನೋಡಕ್ಕೆಲ್ಲ ಸಾಮಾನ್ಯ ರೀತಿಯೊಳಗೆ ಕಾಣ್ಬೋದು ನಿಮಗೆಲ್ಲರಿಗೂ, ಆದ್ರೆ ಅವರಲ್ಲಿರುವಂತಹ ಸಾಹಿತ್ಯ ಅಪಾರ. ಮತ್ತು ಶ್ರೀಮಠದ ಒಂದು ಸೇವೆಯಲ್ಲಿ ಅನೇಕ ಕಡೆ ಮಠಗಳನ್ನು ಸ್ಥಾಪಿಸಿ ಪರಮ ಕರ್ತೃ ಹಾಲುವೀರಪ್ಪಜ್ಜನವರ ಪರಂಪರೆಯನ್ನ ಮುನ್ನಡೆಸಿಕೊಂಡು ಹೋದ ಕೀರ್ತಿ ಎಲ್ಲಾ ಮಠಾಧೀಶರಲ್ಲಿ ನಮ್ಮ ಹಾಲಸೋಮೇಶ್ವರ ಹಾಲಸ್ವಾಮಿಗಳವರಿಗೂ ಸಲ್ಲುತ್ತೆ. ಅನೇಕ ಕಡೆ ಮಠಗಳನ್ನ ಮಾಡಿ ಅಲ್ಲಿ ರಕ್ತದಾನ ಶಿಬಿರ, ಮುಳ್ಳುಗದ್ದಿಗೆ ಮಹೋತ್ಸವ, ಭಕ್ತರಲ್ಲಿ ಜನಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರಿಗೂ ಕೂಡ ನಾಡೆಲ್ಲ ಲೇಸಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಏನ ಜಗದ್ಗುರುಗಳು ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಅಂತ ತತ್ವವನ್ನ ಅಂತ ಆಚರಣೆಯನ್ನ ತಮ್ಮ ಜೀವನದಲ್ಲಿ ನಡೆಸಿಕೊಂಡು ಹೋದವರಲ್ಲಿ ಹಾಲಸೋಮೇಶ್ವರ ಹಾಲಸ್ವಾಮಿಗಳು. ಅವರು ಹೇಳ್ತಾರೆ, ನೋಡಪ್ಪ, ಯಾರಿಗೇ ಆಗಲಿ, ಭಕ್ತರಿಗೆ ಆಗಲಿ, ನಮಗಾದ್ರೂ ಆಗ್ಲಿ, ಯಾರು ಬರ್ತಾರಲ್ಲ ಅವ್ರ ಹತ್ರ ಬಂದವ್ರಿಗೆ ಹೇಳ್ತಾರೆ, ನೋಡಪ್ಪ, ನೀ ಯಾವುದೇ ಪುಸ್ತಕವನ್ನಾದ್ರೂ ಓದು, ಯಾವುದಾದ್ರೂ ಮಹಾತ್ಮನ ದರ್ಶನವನ್ನಾದ್ರೂ ಮಾಡು, ಆದರೆ ಅವರ ತತ್ವಗಳನ್ನ ಅವರ ವಿಚಾರಗಳನ್ನ ನಿನ್ನ ಜೀವನದಲ್ಲಿ ಆಡಿಸಿಕೊಂಡು ಹೋಗು ಅಂತ ಹೇಳಿ. ಹೀಗೆ ಕೆಲವು ದಿನಗಳ ಹಿಂದೆ
ಒಂದು ಪುಸ್ತಕದ ಬಗ್ಗೆ ಚರ್ಚೆ ಆಯ್ತು ನಮಗೂ ಮತ್ತು ನಮ್ಮ ಗುರುಗಳಿಗೂ. ಯಾವ ಪುಸ್ತಕಪ್ಪ ಅಂತಂದ್ರೆ ಏಕದಾಗ ಎಲ್ಲ ಐತಿ ಅಂದ್ರ ಯೋಗದೊಳಗ ಎಲ್ಲ ಐತಿ ಅಂತ ಹೇಳಿ ಆ ಪುಸ್ತಕದ ಹೆಸರು. ಆ ಪುಸ್ತಕದ ಬಗ್ಗೆ ಬಹಳ ಪ್ರಶ್ನೆಗಳನ್ನ ಕೇಳಿದ್ಕೊಂಡು ಹೋದ್ರು. ಅದ್ರೊಳಗೆ ಬಹಳ ವಿಮರ್ಶೆಯ ಪುಸ್ತಕ ಅದು. ಆ ಪುಸ್ತಕದ ಬಗ್ಗೆ ನಮಗೂ ಕೂಡ ಆ ಪುಸ್ತಕವನ್ನ ಮೊದಲು ಓದಿ ನಮಗೂ ಕೂಡ ಹೇಳಿದ್ದು ಅವರ ಒಂದು ಜ್ಞಾಪಕ ಶಕ್ತಿಗೆ ಮತ್ತು ಅವರ ಒಂದು ಏನು ಇಚ್ಛಾಶಕ್ತಿ ವಿದ್ಯಾಶಕ್ತಿ ಅವರಲ್ಲಿ ಎಷ್ಟಿದೆ ಅನ್ನೋದನ್ನ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಆಳವಾಗಿ ಇಳಿದವರಿಗೆ ಮಾತ್ರ ಅವರ ಅನುಭವ ಆಗುತ್ತೆ. ನೋಡಕ್ಕೆ ಬಹಳ ಸಾಮಾನ್ಯರಂತಿದ್ರು ಕೂಡ ಬಹಳ ಕ್ರಿಯಾಶಕ್ತಿಯನ್ನ ಮತ್ತು ಆಮೇಲೆ ಆ ಗುರುವಿನ ಶಕ್ತಿಯನ್ನು ಹೆಚ್ಚಿಸಲೆಂದೇ ಏನು ಕಪ್ಪತ್ತು ಗುಡ್ಡ ಈಗೇನು ಬರ್ತಲ್ಲ ಗದಗ ಜಿಲ್ಲೆದೊಳಗ ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ನಮ್ಮ ಹಾಲ್ ಶಂಕರಪ್ಪಜ್ಜರು ಅಲ್ಲಿ ಹೋಗಿ ಮಠವನ್ನು ಗದಿಗೆಯನ್ನು ಮಾಡಿರ್ತಾರ. ಆ ಮಠದ ಜೀರ್ಣೋದ್ಧಾರವನ್ನ ಮತ್ತೆ ಅಲ್ಲಿ ಕಪ್ಪತ್ತು ಗುಡ್ಡದೊಳಗಿರುವಂತಹ ಸಾಧು ಸಂತರ ಒಂದು ಸಾನ್ನಿಧ್ಯದೊಳಗ ಒಬ್ಬ ಅನುಷ್ಠಾನ ಮೂರ್ತಿಯಾಗಿ ಒಬ್ಬ ಯೋಗಿಯಾಗಿ ಹೊರಹೊಮ್ಮುತ್ತಾರೆ ಡೋಣಿ ಗ್ರಾಮದಿಂದ. ಇಂತಹ ಅನೇಕ ಕಡೆಗಳಲ್ಲಿ ಈ ಮಠಕ್ಕ ಅವ್ರ ಭಕ್ತರು ಈ ಮಠಕ್ಕೆ ನಡ್ಕೊಂಡವ್ರು ಎಷ್ಟು ಜನ ಅನೇಕ ಕಡೆ ಮಠಗಳನ್ನ ಮಾಡಿದರೆ. ಕೂಡ್ಲಿಗಿ ಜಿಲ್ಲಾ ಆಗಿರ್ಬೋದು, ಗದಗ ಜಿಲ್ಲಾ ಆಗಿರ್ಬೋದು, ಮುಂಡರಗಿ ಜಿಲ್ಲಾ ಆಗಿರ್ಬೋದು, ನಾನಾ ಕಡೆಯಲ್ಲಿ ಭಕ್ತರನ್ನ ಶ್ರೀಮಠದ ಕಡೆಗೆ ಆಕರ್ಷಿಸುವಂತಹ ಒಂದು ಶಕ್ತಿಯನ್ನ ಮತ್ತು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಕೂಡ ಈ ಕಾರ್ಯಕ್ರಮದೊಳಗೆ ಅವರು ಭಾಗವಹಿಸಿದ್ದಾರೆ. ಸುವರ್ಣ ಮಹೋತ್ಸವ. ಸುವರ್ಣ ಅಂದ್ರೆ ಏನು ಹೇಳ್ರಿ? ಸುವರ್ಣ ಅಂದ್ರೇನು? ಬಂಗಾರದಂತ ಜೀವನವನ್ನ ಯಾರು ನಡೆಸಿಕೊಂಡು ಹೋಗ್ತಾರ. ಬಂಗಾರ ಅಂದ್ರೆ ಬಂಗಾರ ಅಲ್ಲ. ಬಂಗಾರ ಹೆಂಗಪ್ಪ ಅಂದ್ರೆ ಭಂಗ ತರ್ತತಿ. ಭಂಗ ತರದೇ ಇರುವಂತಹ ಜೀವನವನ್ನ ನಡೆಸಿಕೊಂಡು ಹೋದವ್ರು ಯಾರು ಇದ್ರೆ ಅದು ಹಾಲು ಸೋಮೇಶ್ವರ ಹಾಲು ಸ್ವಾಮಿಗಳವರಂತ. ಯಾಕಪ್ಪ ಅಂತಂದ್ರೆ ಈಗೆಲ್ಲ ಈ ಸಮಾಜದೊಳಗೆ ನೀವೆಲ್ಲ ನೋಡಿರ್ಬೋದು, ಮಾಧ್ಯಮದ ಒಂದು ಪ್ರಭಾವ ಆಗಿರ್ಬೋದು, ಪತ್ರಿಕೋದ್ಯಮದ ಪ್ರಭಾವ ಯಾವ ರೀತಿ ಮಠಗಳ ಮೇಲೆ ಬರ್ತಾ ಇದೆ. ಮಠಗಳ ಕೀರ್ತಿ ಒಂದಾನೊಂದು ಕಾಲಕ್ಕೆ ಏನಪ್ಪಾ ಅಂತಂದ್ರೆ ಭಾರತ ಇವತ್ತೇನಾದ್ರೂ ಉಳಿದಿತ್ತಪ್ಪ ಅಂತಂದ್ರೆ ಅದು ಮಠಗಳಿಂದ ಮಾತ್ರ, ಆ ಮಠದ ಸ್ವಾಮಿಗಳಿಂದ ಮಾತ್ರ. ಇದು ಸಂಸ್ಕೃತಿಯ ನಾಡು ಅಂತ ಹೇಳಿ ಬಹಳ ಕರಿತೀವಿ. ಉತ್ತರಂ ಸಮುದ್ರಸ್ಯ ಹಿಮದ್ರಶ್ಯ ದಕ್ಷಿಣಂ. ಉತ್ತರದಿಂದ ದಕ್ಷಿಣ ದೂರದ ನಿಂದೆ ಅಲ್ಲ. ಸಾಧು ಸಂತರು ಮಠಾಧೀಶರು ಈ ಭೂಮಿ ಮೇಲೆ ಏನಾದ್ರೂ ಜನಿಸ್ತೇ ಇದ್ದಿದ್ರಪ್ಪ ಅಂತಂದ್ರೆ ಭಾರತ ಇವತ್ತೆಂದೂ ಕೂಡ ಪ್ರಚಾರಕ್ಕೆ ಇರ್ತಿರ್ಲಿಲ್ಲ, ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಹ ಭಾರತ ದೇಶದೊಳಗೆ ಅವ್ರು ಹೆಂಗಪ್ಪ ಅಂತಂದ್ರೆ ಈ ಸ್ಥಳ ಅವ್ರು ಹೆಂಗದರಪ್ಪ ಅಂತಂದ್ರೆ ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೂ ಏರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯು ಮೂಡಿದೆ. ಕಾಲು ಉಡುಗೆಯನ್ನು ತನಬವೆ ಕಿರಣ ಹಸ್ತವ ಚಾಚದೆ ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ಕಂತರದೆ. ಅವ್ರು ಹೆಂಗಪ್ಪರಪ್ಪ ಹೆಂಗದರ ಅಂದ್ರೆ ತಮ್ಮ ಭಕ್ತರು ಎಲ್ಲರೂ ನೀವು ನಮ್ಮರ ಅನ್ನುವಂತಹ ಭಾವನೆಯನ್ನ ಹಾಲು ಸೋಮೇಶ್ವರ ಸ್ವಾಮಿಗಳು ತಮ್ಮ ಜೀವನದಲ್ಲಿ ಇವತ್ತು ಏನು 50ನೇ ವರ್ಷಕ್ಕೆ ಅವರು ಕಾಲ ಇಡ್ತಾ ಇದ್ದಾರೆ. ಹಾಲೇಶ್ವರರು ಹಾಗೂ ಹಾಲಶಂಕರ ಹಾಲು ಸ್ವಾಮಿಗಳು ಬಹಳ ಅವರಿಗೆ ಆಯುರ ಆರೋಗ್ಯಾದಿ ಭಾಗಿಗಳನ್ನ ಕರುಣಿಸಲಿ. ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಹಾಲೇಶ್ವರರು ಸಮಾಜ ಸೇವೆಯನ್ನ ಮಾಡಕ ಹೇಳ್ತಾರೆ. ಒಂದ್ ಕಡೆ ಹಾನಗಲ್ ಸ್ವಾಮಿಗಳು ಹೇಳ್ತಾರೆ, ಸ್ವಾಮಿ ಎಂದರೆ ಸ್ಥಾವರಲ್ಲ ಸ್ವಾಮಿ ಅಂದರೆ ಸ್ಥಾವರವಲ್ಲ ಜಂಗಮಂತೆ ಚರಜಂಗಮ ಅಂತ ಹೇಳಿ ಅದೇ ರೀತಿ ಅವರ ವಾಕ್ಯದಂತೆ ಸಮಾಜದಲ್ಲಿ ಸಂಚರಿಸಿ ಅನೇಕ ಕಡೆ ಧರ್ಮ ಬೋಧೆಯನ್ನ ಮಾಡಿ ಎಲ್ಲೆಲ್ಲೂ ಈ ಕಡೆ ಎಲ್ಲ ಬಹಳ ಭಕ್ತರು ಅವ್ರ ಬಗ್ಗೆ ಹೇಳ್ತಿರ್ತಾರಲ್ಲ. ಹಾಲ್ ಶಂಕರ ಸ್ವಾಮಿಗಳು ಬರ್ತಿದ್ರು, ಅವ್ರ ಜೊತೆ ಬರ್ತಿದ್ರು. ಹಾಲ್ ಸೋಮೇಶ್ವರ ಸ್ವಾಮಿಗಳು ಅವರು ಕೂಡ ಬರ್ತಿದ್ರು. ನಮಗೆಲ್ಲ ಬಹಳ ಪೂಜೆಯನ್ನ ಮಾಡುವ ಮುಖಾಂತರ ಆಧ್ಯಾತ್ಮದ ಶಕ್ತಿಯನ್ನ ನಮಗೆಲ್ಲರಿಗೂ ಭಕ್ತರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಏನು ಅಂತರ್ಗಾಲ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯವನ್ನು ನೀಡುವಂತಹ ಶಕ್ತಿಯನ್ನ ಆ ಹಾಲು ವೀರಪ್ಪಜ್ಜನವರಿಗೆ ದಯಪಾಲಿಸಿದ್ದಾರೆ. ಮಠದ ಎಲ್ಲಾ ಪೂಜ್ಯರಿಗೂ ಇರುವಂತದ್ದು. ಆದ್ರೆ ಪ್ರಸ್ತುತ ಕಾರ್ಯಕ್ರಮ ಅವರದ್ದಿರುವುದರಿಂದ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ನಡೆದುಕೊಂಡು ಮತ್ತು ಅನೇಕ ಕಡೆ ಗ್ರಾಮಗಳಲ್ಲೆಲ್ಲ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಭಕ್ತರ ಇಲ್ಲಿಗೆ ಆಧ್ಯಾತ್ಮ ಎಂಬ ಬೀಜವನ್ನು ಬಿತ್ತಿ ಇವರು ತಮ್ಮ ಸಾಧನೆ ಎಂಬ ನೀರನ್ನು ಎರೆದು ಅವರಿಗೆಲ್ಲ ನಿಮಗೆಲ್ಲರಿಗೂ ನಾಡಿಗೆಲ್ಲ ಒಳ್ಳೆಯದಾಗ್ಲಿ, ನಾಡೆಲ್ಲ ನಗುತ್ತಿರ್ಲಿ ಅನ್ನೋ ಒಂದು ಸಂದೇಶವನ್ನ ಹೊರಹೊಮ್ಮಿಸಿದ್ದಾರೆ. ಮತ್ತೊಂದ್ ಕಡೆ ಏನಪ್ಪಾ ಅಂತಂದ್ರೆ ಅವ್ರದ್ದು ವಿಶೇಷ ಏನಂದ್ರ ಅವರು ಡಾಕ್ಟರೇಟ್ ಬರಕೈತೆ ಅವ್ರಿಗೆ. ಹೆಂಗಪ್ಪ ಅಂತಂದ್ರ ಅವ್ರೇನು ಸಾಮಾನ್ಯವಾಗಿಲ್ಲ, ಆಯುರ್ವೇದದ ಬಗ್ಗೆ PhD ಅನ್ನು ಮಾಡಿದ್ದಾರೆ. ಈಗೂ ಕೂಡ ಕೆಲವಷ್ಟು ಭಕ್ತರಿಗೆ ಕೆಲವೊಂದು ಹಳ್ಳಿಗಳಲ್ಲಿ ಆಯುರ್ವೇದದ ಒಂದು ಶಕ್ತಿಯಿಂದ, ಆಯುರ್ವೇದದ ಒಂದು ಏನು ತಮ್ಮ ವಿದ್ಯೆಯಿಂದ ಅನೇಕ ಭಕ್ತರಿಗೆ ಅನೇಕ ರೋಗಗಳನ್ನು ನಿವಾರಣೆಯ ಮಾಡುವ ಮುಖಾಂತರ ಅವ್ರು ಹೆಂಗದರ ಅಂದ್ರೆ ಹಾಲು ಸೋಮೇಶ್ವರ ಹಾಲು ಸ್ವಾಮಿಗಳು ವೈದ್ಯರಿದ್ದಂಗ, ನಮ್ಮನೆ ಡಾಕ್ಟರ್ ಇದ್ದಂಗ, ಭಕ್ತರಿಗೆ ತಂದಿದ್ದಂಗ, ಯಾರು ರೋಗಿಗಳು ಬರ್ತಾರ ಅವ್ರಿಗೆ ವೈದ್ಯರಿದ್ದಂಗ, ಅನಕ್ಷರಸ್ಥಿಗೆ ಬುದ್ಧಿ ಹೇಳುವಂತ ಶಿಕ್ಷಕ ಇದ್ದಂಗ. ಈ ರೀತಿ ಸಾಲಿನೊಳಗ ಅನೇಕ ಎಲ್ಲರನ್ನೂ ಕೂಡ ಯಾಕಪ್ಪ ಅಂತಂದ್ರ ಈ ಒಬ್ಬ ಮನುಷ್ಯ ಬದುಕೋದು ಏನ್ ದೊಡ್ಡ ಮಾತಲ್ಲ. ಆದ್ರ ಸಮಾಜದ ಅಂದದ್ದನ್ನ ನೀವೆಲ್ಲ ಅಂದಿರೋದನ್ನ ಮನಸ್ಸಿನೊಳಗೆ ಇಟ್ಟುಕೊಂಡು ನೀವು ಅಂದಿರೋದನ್ನ ಯಾವುದೇ ರೀತಿಯ ತೊಂದರೆಗಳ ತೆಗೆದುಕೊಳ್ಳದೆ ಮನಸ್ಸಿಗೆ ಹಚ್ಚಿಕೊಳ್ಳಿ. ನೀವೆಲ್ಲ ನಮ್ಮ ಮಕ್ಕಳು, ನೀವೆಲ್ಲ ಭಕ್ತರ ಅಂದ್ರೆ ಇನ್ನೊಂದು ಹೇಳ್ತೀನಿ. ಏನ್ ಹೇಳ್ತಾರಪ್ಪ ಅಂತಂದ್ರೆ
ಏನು ವಿರೋಧ ಮಾಡ್ತಾರಲ್ಲ ಅದು ಸಾಧನೆಗೆ ಮತ್ತು ಸಾನ್ನಿಧ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತೆ. ನೀವೇನಾರ ವಿರೋಧ ಮಾಡ್ಲಿಲ್ಲಪ್ಪ ಅಂತಂದ್ರೆ ಸಾಧನೆ ಸಿದ್ಧಿ ಯಾವತ್ತೂ ಆಗಲ್ಲ. ನೀವೇನೇ ಅಂದ್ರೂ ಕೂಡ ತಾಳ್ಮೆ ಎಲ್ಲರೂ ಕೂಡ ಹರಸುವ ಮುಖಾಂತರ ಅವ್ರಿಗೆ ನಮ್ಮ ಹಾಲು ಸ್ವಾಮಿ ಯುವಕ ಸಂಘದ ಹುಡುಗರಿಗೆಲ್ಲರಿಗೂ ಹೆಚ್ಚಿನ ಒಂದು ಬೆಂಬಲವನ್ನು ನೀಡಿ ನೀವ್ ಹಿಂಗ್ ಮಾಡ್ರಪ್ಪ, ನೀವ್ ಹಂಗ್ ಮಾಡ್ರಪ್ಪ, ನಮಗಾದ್ರೂ ಕೂಡ ಬಹಳ ಪ್ರೀತಿ ಭಾವದಿಂದ ನಮ್ಮ ದೊಡ್ಡಪ್ಪರು ನಮ್ಮ ಅಜ್ಜರು ಬಹಳ ಶ್ರದ್ಧೆಯಿಂದ ಮುನ್ನಡ್ರಿ, ಸಾಧನೆಯನ್ನು ಮಾಡ್ರಿ. ಯಾವುದೇ ಸಮಾಜದ ಏರುಪೇರುಗಳು ಎದುರಕ್ಕೆ ಹೋಗ್ಬೇಡ್ರಿ. ನಿಮ್ಮ ನಾಲಿಗೆ ಏನು ಹೇಳ್ತಾರಲ್ಲ, ನಾಲಿಗೆ ಶುದ್ಧವಾದರೆ ನಾವೆಲ್ಲ ಶುದ್ಧವಿದ್ದಂತೆ. ಹಂಗ ಏಟುದ್ದ ನಾಲಿಗೆ ಚೋಟುದ್ದ ಮನುಷ್ಯನ ಹೇಳ್ತಿದ್ದಂತ. ಹಂಗ ಮಾತಿನ ಬಗ್ಗೆ ಎಲ್ಲ ಬಹಳ ವಿಷಯಗಳನ್ನ ತಿಳಿಸುವ ಮುಖಾಂತರ ನಮಗೆಲ್ಲರೂ ಕೂಡ ನಾವೇನ್ ಮರಿಗಳಿದೇವಲ್ಲ, ನಮ್ಮೆಲ್ಲರೂ ಕೂಡ ಆಧ್ಯಾತ್ಮದ ಬೋಧೆಯನ್ನು ಮಾಡಿಕೊಂಡ ಮಠದ ಪರಂಪರೆಯೊಳಗೆ ಹಿಂದಿನಿಂದ ಯಾವ ರೀತಿ ನಡೆದುಕೊಂಡು ಹೋಗ್ತಾ ಇದೆಯಲ್ಲ ಅದನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ ಮತ್ತು ಮಾರ್ಗದರ್ಶನ ಎಲ್ಲಾ ಪೂಜ್ಯರು ಮತ್ತು ಹಾಲು ಸೋಮೇಶ್ವರ ಹಾಲು ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಈ ಪ್ರಾಸ್ತಾವಿಕ ನುಡಿಯನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಕಮಿಟಿಯವರಿಗೂ ಮತ್ತು ನಿಮ್ಮೆಲ್ಲ ಸದ್ಭಕ್ತರಿಗೂ ಧನ್ಯವಾದಗಳನ್ನು ಹೇಳಿ ಪ್ರಾಸ್ತಾವಿಕ ನಡೆಗೆ ವಿರಾಮ ನೀಡುತ್ತೇನೆ. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನನಗೂ ಈ ಸೌಭಾಗ್ಯ ದೊರೆತಿದ್ದು ಬಹಳ ಸಂತೋಷವಾಗಿ ತಂದಿದೆ. ಬಹಳ ದೂರದ ನರಗುಂದದ ಶಾಸಕರಾದ ನಾನು ಮಹಾಸ್ವಾಮಿಗಳ ಆಡತಿಗೆ ಕಟ್ಟಿಬಿಟ್ಟು ಬರಲಿಕ್ಕೆ ಅಸಾಧ್ಯ ಅನಿಸಿದ್ರು ವಾಗಿತ್ತು ಪರಿಸ್ಥಿತಿ. ಅವರು ಮತ್ತು ನಮ್ಮ ಸಂಧಿವಾಡದ ಬಂಧುಗಳ ಒತ್ತಾಸೆ ಮೇಲೆ ಬರುವಂಥ ಅವಕಾಶ ಸಿಕ್ತು. ನಾನು ಆ ಬಗ್ಗೆ ನಿಜಕ್ಕೂ ನಾನು ಅವರಿಗೆ ಋಣಿಯಾಗಿದ್ದೇನೆ. ಒಬ್ಬ ಪೂಜ್ಯರ ಇಂಥ ಪೂಜನೀಯ ಗಳಿಗೆ ಎಲ್ಲರ ಸಂತೋಷದಲ್ಲಿ ಭಾಗವಂತ ಸದವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ತೇನೆ. ಬಹಳಷ್ಟು ವಿಚಾರಗಳನ್ನ ಬಂದೆಯವರು ಹೇಳಿದ್ರು. ಈ ಮಟ್ಟದ ಖ್ಯಾತಿಯನ್ನು ನಾನು ಸ್ವಲ್ಪದರಲ್ಲಿ ತಿಳ್ಕೊಂಡೆ. ಮೂಲ ಪುರುಷರ ಅನೇಕವಾದಂಥ ಲೀಲೆಗಳ ಪವಾಡಗಳ ಅವರು ಬೋಧಿಸಿದಂಥ ಸಂದೇಶ ತತ್ವಗಳನ್ನು ಅವರ ಆಚರಣೆ ಅವರ ನಡವಳಿಕೆ ಅವರ ತಪ್ಪು ಶಕ್ತಿಯಿಂದಾಗಿ ಭಾಗದಲ್ಲಿ ಅನೇಕ ಒಳ್ಳೆಯ ಕೆಲಸಗಳು ಜನರಿಗೆ ಸಮೃದ್ಧಿ ಸಂಭ್ರಮ ಆಗುವಂಥ ಪರಿಸ್ಥಿತಿಯನ್ನು ತಿಳ್ಕೊಂಡೆ. ಬಹಳ ಆಶ್ಚರ್ಯಕರವಾದಂಥ ವಿಷಯವೂ ತಿಳಿತು. ವರ್ಷಕ್ಕೆ ಒಂದು ಬಾರಿ ಒಳ್ಳೆಯ ಗದ್ದಿಗೆ ಮೇಲೆ ಮಹಾಸ್ವಾಮಿಗಳು ಕೂತು ಪಲ್ಲಕ್ಕಿಯಲ್ಲಿ ಅವರನ್ನ ವಿಜೃಂಭಣೆಯಿಂದ ಒಯ್ತಾರೆ, ಕರ್ಕೊಂಡು ಹೋಗ್ತಾರೆ, ಪೂಜೆ ಮಾಡ್ತಾರೆ ಅಂತ ವಿಷಯ ತಿಳ್ಕೊಂಡು ಬಹುತೇಕ ಈ ಮಟ್ಟದ ಆಸಕ್ತಿ ನನ್ನಲ್ಲಿ ಹಿಡಿದು ತರಿಸ್ತು ಅಂತಲೂ ಸಹಿತ ನಾನು ಭಾವಿಸ್ತೇನೆ. ಈ ಆಚರಣೆಗಳು ಒಂದು ಮಾತು ನಿಜ, ಪುರಾತನವಾದದ್ದು, ಹಳೆಯವಾದದ್ದು,